ಶತಾಯಗತಾಯ ಮಂತ್ರಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ದೆಹಲಿಯಲ್ಲಿ ಬೀಡು ಬಿಟ್ಟವರು ನಾನಾ ಬಗೆಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಇನ್ಸೈಡ್ ಸ್ಟೋರಿ. ದೆಹಲಿಯಲ್ಲಿ ಠಿಕಾಣಿ ಹೂಡಿದವರು ಒಂದ್ ಕಡೆ ರಾಹುಲ್ ಭೇಟಿಗೆ ಗಾಳ ಹಾಕ್ತಾ ಇದ್ದಾರೆ. ನೇರ ರಾಹುಲ್ ಗಾಂಧಿ ಮುಂದೆನೆ ಹೋಗಿ, ನೋಡಿ ನನಗಿಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನೋಡಿ ನನಗಿಷ್ಟು ಸಾಮರ್ಥ್ಯ ಇದೆ, ನನಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು BK ಹರಿಪ್ರಸಾದ್ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರಾಹುಲ್ ಸಮಯ ನೀಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಬಣ ರಾಜಕೀಯ ಇದ್ದಿದ್ದೆ, CM DCM ಆ ಬಣ ರಾಜಕೀಯ, ಅದನ್ನ ಬಿಟ್ಟು ನೇರವಾಗಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ನಾವು ನಮ್ಮ ಅರ್ಹತೆಯನ್ನ ಹೇಳೋಣ, ಅಲ್ಲೇ ಚದುರಂಗದಾಟ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರ ಮುಂದೆಯೇ ಬೇಡಿಕೆ ಸಲ್ಲಿಸುವುದಕ್ಕೆ ಕಾದು ಕುಳಿತಿದ್ದಾರೆ ಶಾಸಕರು. ಈ ರಗಳೆನೇ ಬೇಡ, ಆ ಬಣ ಈ ಬಣ ರಗಳೆನೇ ಬೇಡಪ್ಪ, ನಾವು ಸೀದಾ ಹೋಗಿ ಹೈಕಮಾಂಡ್ ಮುಂದೆ, ನೋಡಿ ಸ್ವಾಮಿ ನಂಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಡೋಣ ಅಂತ ಒಂದಷ್ಟು ಜನ ಕಾದು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ದೆಹಲಿಯಲ್ಲೇ 15ಕ್ಕೂ ಹೆಚ್ಚು ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಮತ್ತು ನಾಳೆ ಮತ್ತಷ್ಟು ಹಿರಿಯ ಶಾಸಕರು ಜೊತೆಗೂಡೋ ಸಾಧ್ಯತೆ ಇದೆ. ಏನಾಗ್ಬಿಡುತ್ತೆ ಅಂದ್ರೆ, ನಾನು ಹಿಂದುಳ್ಕೊಂಡ್ಬಿಟ್ರೆ, ಅವರೆಲ್ಲ ಹೋಗಿ ಕೇಳ್ತಾ ಇದ್ದಾರೆ, ನಾನು ಹಿಂದುಳ್ಕೊಂಡ್ಬಿಟ್ರೆ, ನಾನು ಹೋಗದೆ ಇದ್ಬಿಟ್ರೆ, ನನಗೆ ಸಚಿವ ಸ್ಥಾನ ಕೈ ತಪ್ಪಿಬಿಟ್ರೆ ಅಂತ ಈ ಎಲ್ಲ ಶಾಸಕರು ಹೋಗ್ಬೇಕಾಗಿರುವಂತ ಅನಿವಾರ್ಯತೆ. 3 ದಿನ ದೆಹಲಿ ವಾಸ್ತವ್ಯದ ಪ್ಲಾನ್ ಮಾಡ್ಕೊಂಡಿದ್ದಾರೆ ಶಾಸಕರು. ಏಪ್ರಿಲ್ 17ನೇ ತಾರೀಕು ಸಂಸತ್ ಅಧಿವೇಶನ ಆರಂಭವಾಗೋ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿ ಬಹುತೇಕ ನಾಯಕರು ಲಭ್ಯ ಇರ್ತಾರೆ. ಹಾಗಾಗಿ ಆ ಸಮಯವನ್ನ ಬಳಸ್ಕೊಂಡು ಅವ್ರನ್ನ ಭೇಟಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಕರ್ನಾಟಕದಲ್ಲಿ ನಾನು DCM ಬಣ, ನಾನು CM ಬಣ ಅನ್ನೋದು ನಡೆಯೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸೀದಾ ಹೋಗಿ ಹೈಕಮಾಂಡ್ ಮುಂದೆನೆ ನಮ್ಮ ಡಿಮಾಂಡ್ನ ಇಡೋದು ಒಳ್ಳೇದು ಅಂತ ಶಾಸಕರಿಗೆ ಅನ್ಸುತ್ತೆ. ಬಹುಶಃ ಅವರು ಇದೇ ಕಾರಣಕ್ಕಾಗಿ ಬಣ ರಾಜಕೀಯವನ್ನ ಮರೆತು ಎಲ್ಲರೂ ಹೋಗಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇವ್ರಿಗೆಲ್ಲ ಒಂದೊಂದು ಎಕ್ಸಾಮ್ ಇಡಬೇಕು, ಒಂದೊಂದು ಟೆಸ್ಟ್ಗಳು ಇಡಬೇಕು, ಪರ್ಫಾರ್ಮೆನ್ಸ್ ವ್ಯಾಲ್ಯೂಯೇಷನ್ಸ್ ಇಡಬೇಕು ಇವರಿಗೆ. ಬೇರೆ ಎಲ್ಲರೂ ಭೂಮಿ ಮೇಲೆ, ಪ್ರಪಂಚದ ಮೇಲೆ ಪರ್ಫಾರ್ಮೆನ್ಸ್ ವ್ಯಾಲ್ಯೂಯೇಷನ್ ಆಧಾರದ ಮೇಲೆ ಕರಿಯರ್ ಮುಂದೆ ಹೋಗುತ್ತೆ. ಆದರೆ ರಾಜಕಾರಣಿಗಳಿಗೆ ಮಾತ್ರ ಲಾಬಿ ಆಧಾರದ ಮೇಲೆ ಕರಿಯರ್ ಮುಂದೆ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವ ಬಣಕ್ಕೆ ಸೇರಿದ್ದೀವಿ, ನಮ್ಮಿಂದ ಯಾವ ಲೀಡರ್ ಇದ್ದಾರೆ, ಎಷ್ಟು ಲಾಬಿ ಮಾಡ್ತೀವಿ, ಎಷ್ಟು ದುಡ್ಡಿದೆ, ಇದ್ರ ಮೇಲೆ ಅಧಿಕಾರ ಸಿಗುತ್ತೆ ಅನ್ನೋಂಥ ಪರಿಸ್ಥಿತಿ ಸಂಪೂರ್ಣವಾಗಿದೆ. ಇದು ಬದಲಾಗೋಕೆ ಸಾಧ್ಯನಾ? ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಶಾಸಕರುಗಳು ದೆಹಲಿಯಲ್ಲಿ ಹೋಗಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ತಮ್ಮ ಅರ್ಹತೆಯನ್ನ ಸಾಬೀತುಪಡಿಸೋದಕ್ಕೆ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಇನ್ನೂ ಕೂಡ ಸಮಯ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಅವರನ್ನೇ ನೇರವಾಗಿ ಭೇಟಿಯಾಗಿ ನಾವು ನಮ್ಮ ಆಳಲನ್ನ ತೋಡ್ಕೊಳ್ತೇವೆ ಅಥವಾ ನಮ್ಮ ಡಿಮಾಂಡ್ ಅನ್ನ ಮುಂದಿಡ್ತೇವೆ ಅಂತ ನಿಂತಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದ್ ರೀತಿ ಕುತೂಹಲಕಾರಿ ರಾಜಕೀಯ ಸನ್ನಿವೇಶ ಅಂತಾನೆ ಹೇಳ್ಬೇಕು. ಬಣ ರಾಜಕೀಯವನ್ನ ಮರೆತು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದ್ರು ಅವ್ರಿಗೆ ಯಾವ ಸೀನಿಯರ್ ಲೀಡರ್ಸ್ ಇನ್ನೂ ಸಿಕ್ಕಿಲ್ಲ. ಖರ್ಗೆ ಅವ್ರು ನಿನ್ನೆ ಸಂಜೆ ಹೋದವರು ಸಿಕ್ಕಿದ್ರ? ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಹಾಗೇನೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಅಭಿಷೇಕ್. ಶ್ರೀಲಕ್ಷ್ಮಿ, ಮೊದಲನೇದಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸುಮಾರು 25ರಿಂದ 30 ಜನ ಶಾಸಕರು, ಹಿರಿಯ ಶಾಸಕರು, 3 ರಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವ್ರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು ಸುಮಾರು 2 ದಿನಗಳಿಂದ ನಾವು ನೋಡಿದ್ದೇವೆ. ಅವರ ಮೂಲ ಬೇಡಿಕೆ ಹೊಂದಿರುವಂತದ್ದು, ಒತ್ತಡ ಹೊಂದಿರುವಂತದ್ದು, ಹೈಕಮಾಂಡ್ ಮೇಲೆ ತಮ್ಮನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ತಮ್ಮ ಅಪೇಕ್ಷೆಯನ್ನ, ತಮ್ಮ ಭಾವನೆಯನ್ನ ತೋಡ್ಕೊಂಡು ಯಾವ ಕಾರಣಕ್ಕೆ ಇಲ್ಲಿವರೆಗೂ ಅವ್ರನ್ನ ಸಚಿವರನ್ನ ಮಾಡಿಲ್ಲ ಅಂತ ಒಂದು ಸಣ್ಣ ಮಾಹಿತಿಯನ್ನ ಕೂಡ ಕೇಳುವಂತ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಇರುವಂತದ್ದು ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ರವರು. ಇಲ್ಲಿ KC ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು ಸದ್ಯದ ಮಟ್ಟಿಗೆ ಯಾರಿಗೂ ಭೇಟಿಗೆ ಅವಕಾಶ ಅಥವಾ ಸಮಯವನ್ನು ನಿಗದಿಪಡಿಸಿಲ್ಲ. ಸೋನಿಯಾ ಗಾಂಧಿ ರವರು ಎಲ್ಲರಿಗೂ ತಿಳಿದಿರುವಂತೆ ಕಳೆದ ಅನೇಕ ತಿಂಗಳುಗಳಿಂದ ಆರೋಗ್ಯದ ಒಂದಿಷ್ಟು ಸಮಸ್ಯೆಗಳು ಇರೋದ್ರಿಂದ ಯಾರನ್ನೂ ಕೂಡ ವೈಯಕ್ತಿಕವಾಗಿ ಭೇಟಿ ಆಗ್ತಿಲ್ಲ. ಈ ಸಂದರ್ಭದಲ್ಲಿ ಯಾವುದೇ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ರವರು. ಅವರು ಕೂಡ ರಾಹುಲ್ ಗಾಂಧಿ ರವರ ಸೂಚನೆಯ ಮೇರೆಗೆ ಆ ಒಂದು ಡಿಸಿಷನ್ ಗಳನ್ನ ತೆಗೆದುಕೊಳ್ತಾರೆ.
ಹೀಗಾಗಿ ಈ ಸದ್ಯದ ಮಟ್ಟಿಗೆ ರಾಜ್ಯದ ಕೆಪಿಸಿಸಿಯ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪವರ್ನಲ್ಲಿ ಹೇಳಿರುವಂತಹ ವಿಚಾರವನ್ನು ನಾವು ಗಮನಿಸಿದ್ದೇವೆ. ಯಾರೂ ಕೂಡ ಹೈಕಮಾಂಡ್ ಮುಂದೆ ಸಚಿವ ಸ್ಥಾನದ ಬೇಡಿಕೆಯನ್ನ ಇಡಬಾರದು ಅಂತಲ್ಲ, ಆದ್ರೆ ಈ ಸದ್ಯದ ಮಟ್ಟಿಗೆ ಈ ಸಂದರ್ಭದಲ್ಲಿ ಆ ಒಂದು ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗುವಂತದ್ದು ಸೂಕ್ತವಲ್ಲ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆ ಇದೆ. ಆ ಚುನಾವಣೆ ಮುಗಿಸಿದ ನಂತರ ರಿಸಲ್ಟ್ಗಾಗಿ ನಾವು ಶ್ರಮ ಪಡಬೇಕಾಗಿರುವಂತದ್ದು. ರಾಜ್ಯದಲ್ಲೂ ಕೂಡ ಬೈ ಎಲೆಕ್ಷನ್ ಆಗಿದೆ. ಈ ರಿಸಲ್ಟ್ ಮೇಲೆ ಅನೇಕ ವಿಚಾರಗಳು ಡಿಪೆಂಡ್ ಆಗಿರೋದ್ರಿಂದ ನೀವು ಕ್ಲೇಮ್ ಮಾಡಿ, ಆದ್ರೆ ಈ ಸಂದರ್ಭದಲ್ಲಿ ಕ್ಲೇಮ್ ಮಾಡುವಂತದ್ದಲ್ಲ ಅಂತ ಈಗ ಮನವರಿಕೆಯನ್ನ ಮಾಡಿರುವಂತದ್ದು ಎಚ್ಚರಿಕೆಯ ಸಂದೇಶ ಕೂಡ ಹೌದು ಅನ್ನೋದನ್ನ ನಾವು ಗಮನಿಸಿದ್ದೇವೆ ಅವರ ಟೋನ್ ನಲ್ಲಿ ನಾವು ನೋಡಿದಾಗ. ಈ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿದ್ದಂತ ಒಂದಿಷ್ಟು ಶಾಸಕರೇನಿದ್ದಾರೆ ಅವರು ಒಂದು ಹೆಜ್ಜೆ ಹಿಂದೆ ಇಟ್ಟಿರುವಂತದ್ದು. ಯಾಕಂದ್ರೆ ಮುಂದೊಂದು ದಿನ ಅಧಿಕಾರ ಹಸ್ತಾಂತರ ಆಯಿತು, ಡಿ.ಸಿ.ಎಂ ಅವರು ಸಿಎಂ ಆಗಿ ಎಲಿವೇಟ್ ಆದ್ರು ಅನ್ನುವಂತ ಸಂದರ್ಭದಲ್ಲಿ ಏನಾದ್ರೂ ಡಿ.ಕೆ. ರವರ ಮಾತನ್ನ ಕೇಳಿಲ್ಲವಾದ್ರೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗೋದಿಲ್ಲ ಅಥವಾ ಮುಂದಿನ ರಾಜಕೀಯ ಕೆರಿಯರ್ಗೆ ಸಮಸ್ಯೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆಯನ್ನ ಹಿಂದೆ ಇಟ್ಟಿರುವಂತ ಕೆಲವು ಶಾಸಕರು ಇದ್ದಾರೆ. ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯರಾವ್ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ಈ ಬಾರಿ ಕೊನೆಯ ಬಾರಿ ಶಾಸಕರಾಗಬಹುದು, ಮುಂದೆ ನಮಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಡೌಟ್ ನಲ್ಲಿರುವಂತ ವ್ಯಕ್ತಿಗಳು, ಮುಂದಿನ ಬಾರಿ ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ನಲ್ಲಿರೋರು ನಾವು ಕ್ಲೇಮ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಮನಸ್ಥಿತಿಯಲ್ಲಿ ಈಗ ರಾಹುಲ್ ಗಾಂಧಿರವರ ಭೇಟಿಗೆ ಕಾತುರಿತಾ ಇರುವಂತದ್ದು. ಏಪ್ರಿಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ವಿಶೇಷ ಸಭೆಯನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕರೆದಿರೋದ್ರಿಂದ ಯೂನಿಯನ್ ಗವರ್ಮೆಂಟ್ ನ ಈ ಒಂದು ವಿಶೇಷ ಅಧಿವೇಶನದ ನಂತರ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿರವರನ್ನ, ಸೋನಿಯಾ ಗಾಂಧಿರವರನ್ನ ಭೇಟಿಯಾಗಿ ಎಲ್ಲ ಸಂಸದರು ಕೂಡ ಅಲ್ಲಿರ್ತಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಆದ್ರೂ ನಮಗೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾರ ಅನ್ನೋ ಒಂದು ಗೊಂದಲದಲ್ಲಿ ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. 17ನೇ ತಾರೀಕಿನವರೆಗೂ ಈ ಒಂದು ವಿಶೇಷ ಅಧಿವೇಶನ ನಡೆಯೋದಿಲ್ಲ. 17ಕ್ಕೆ ನಿಗದಿ ಆಗಿರೋದ್ರಿಂದ ಅಲ್ಲಿಯವರೆಗೂ ದೆಹಲಿಯಲ್ಲೇ ಇರ್ತಾರ ಅಥವಾ ಒಂದು ಬ್ಯಾಚ್ ವಾಪಸ್ ಬಂದು ಮತ್ತೆ ದೆಹಲಿಗೆ ತೆರಳುತ್ತಾ ಅನ್ನೋ ಒಂದು ಅನುಮಾನ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಆದ್ರೆ ಇವರು ಮನವಿ ಕೊಟ್ಟ ಕೂಡಲೇ ಬದಲಾವಣೆ ಆಗುತ್ತಾ ಅಥವಾ ಕೇವಲ ಭರವಸೆಯಿಂದ ವಾಪಸ್ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಹೈಕಮಾಂಡ್ ಉತ್ತರ ನೀಡಬೇಕಾಗಿದೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ವಿಚಾರವಾಗಿ ಮೌನವನ್ನ ಮುಂದುವರಿಸಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಶ್ರೀಲಕ್ಷ್ಮಿ, ದಯವಿಟ್ಟು ಸಂಪರ್ಕದಲ್ಲಿದೆ ಅಭಿಷೇಕ್. ಬ್ರೇಕಿಂಗ್ ಅಪ್ಡೇಟ್. ಕ್ಲಿಯರ್ಗೆ ಸಮಸ್ಯೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆಯನ್ನ ಹಿಂದೆ ಇಟ್ಟಿರುವಂತ ಕೆಲವು ಶಾಸಕರು ಇದ್ದಾರೆ. ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯರಾವ್ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ಈ ಬಾರಿ ಕೊನೆಯ ಬಾರಿ ಶಾಸಕರಾಗಬಹುದು, ಮುಂದೆ ನಮಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಡೌಟ್ ನಲ್ಲಿರುವಂತ ವ್ಯಕ್ತಿಗಳು, ಮುಂದಿನ ಬಾರಿ ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ನಲ್ಲಿರೋರು ನಾವು ಕ್ಲೇಮ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಮನಸ್ಥಿತಿಯಲ್ಲಿ ಈಗ ರಾಹುಲ್ ಗಾಂಧಿರವರ ಭೇಟಿಗೆ ಕಾತುರಿತಾ ಇರುವಂತದ್ದು. ಏಪ್ರಿಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ವಿಶೇಷ ಸಭೆಯನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕರೆದಿರೋದ್ರಿಂದ ಯೂನಿಯನ್ ಗವರ್ಮೆಂಟ್ ನ ಈ ಒಂದು ವಿಶೇಷ ಅಧಿವೇಶನದ ನಂತರ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿರವರನ್ನ, ಸೋನಿಯಾ ಗಾಂಧಿರವರನ್ನ ಭೇಟಿಯಾಗಿ ಎಲ್ಲ ಸಂಸದರು ಕೂಡ ಅಲ್ಲಿರ್ತಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಆದ್ರೂ ನಮಗೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾರ ಅನ್ನೋ ಒಂದು ಗೊಂದಲದಲ್ಲಿ ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. 17ನೇ ತಾರೀಕಿನವರೆಗೂ ಈ ಒಂದು ವಿಶೇಷ ಅಧಿವೇಶನ ನಡೆಯೋದಿಲ್ಲ. 17ಕ್ಕೆ ನಿಗದಿ ಆಗಿರೋದ್ರಿಂದ ಅಲ್ಲಿಯವರೆಗೂ ದೆಹಲಿಯಲ್ಲೇ ಇರ್ತಾರ ಅಥವಾ ಒಂದು ಬ್ಯಾಚ್ ವಾಪಸ್ ಬಂದು ಮತ್ತೆ ದೆಹಲಿಗೆ ತೆರಳುತ್ತಾ ಅನ್ನೋ ಒಂದು ಅನುಮಾನ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಆದ್ರೆ ಇವರು ಮನವಿ ಕೊಟ್ಟ ಕೂಡಲೇ ಬದಲಾವಣೆ ಆಗುತ್ತಾ ಅಥವಾ ಕೇವಲ ಭರವಸೆಯಿಂದ ವಾಪಸ್ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಹೈಕಮಾಂಡ್ ಉತ್ತರ ನೀಡಬೇಕಾಗಿದೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ವಿಚಾರವಾಗಿ ಮೌನವನ್ನ ಮುಂದುವರಿಸಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಶ್ರೀಲಕ್ಷ್ಮಿ, ದಯವಿಟ್ಟು ಸಂಪರ್ಕದಲ್ಲಿದೆ ಅಭಿಷೇಕ್. ಬ್ರೇಕಿಂಗ್ ಅಪ್ಡೇಟ್.